ಬಳ್ಳಾರಿ ಜಿಲ್ಲೆಯ ತೆಕ್ಕಲಕೋಟೆ ಪಟ್ಟಣ ಪಂಚಾಯಿತಿಯ ನೂತನ ಕಾರ್ಯಾಲಯ ಕಟ್ಟಡ ನಿರ್ಮಾಣಕ್ಕಾಗಿ ಬಡ ಕುಟುಂಬಗಳ ಗುಡಿಸಲು ತೆರವುಗೊಳಿಸಿ ಕಾಮಗಾರಿಗೆ ಚಾಲನೆ ನೀಡುತ್ತಿರುವುದಕ್ಕೆ ಮಾಜಿ ಶಾಸಕ ಎಂಎಸ್ ಸೋಮಲಿಂಗಪ್ಪ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಲಿ ಶಾಸಕ ಬಿಎಂ ನಾಗರಾಜ್ ಅವರನ್ನ ತರಾಟೆಗೆ ತೆಗೆದುಕೊಂಡಂತಹ ಪ್ರಸಂಗವೇ ಇಲ್ಲಿ ನಡೆಯಿತು. ಪಟ್ಟಣದ 2ನೇ ವಾರ್ಡ್ನ ನಿಟ್ಟೂರು ರಸ್ತೆಯಲ್ಲಿರುವ ಪೌರ ಕಾರ್ಮಿಕರ ವಸತಿ ಗೃಹದ ಜಾಗದಲ್ಲಿ ಅನಧಿಕೃತ ಗುಡಿಸಲುಗಳ ತೆರವು ಕಾರ್ಯಾಚರಣೆ ನಡೆದ ಸ್ಥಳಕ್ಕೆ ಶಾಸಕ ಬಿಎಂ ನಾಗರಾಜ್ ಭೇಟಿಯನ್ನು ನೀಡಿದರು. ಇದೇ ವೇಳೆ ಸ್ಥಳಕ್ಕಾಗಮಿಸಿದ ಮಾಜಿ ಶಾಸಕ ಸೋಮಲಿಂಗಪ್ಪ ಬಡವರ ನೆಲೆ ಕಿತ್ತುಕೊಂಡು ಪಟ್ಟಣ ಪಂಚಾಯಿತಿ ಕಾರ್ಯಾಲಯ ನಿರ್ಮಿಸುವ ಅಗತ್ಯವೇನಿತ್ತು ಎಂದು, ಯಾರನ್ನ ಮೆಚ್ಚಿಸಲು ಈ ಕಾರ್ಯ ಕೈಗೊಳ್ಳುತ್ತಿದ್ದೀರಿ ಎಂದು ಪ್ರಶ್ನಿಸಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಧರಣಿ ನಡೆಸುತ್ತಿದ್ದಂಥ ಕುಟುಂಬಗಳನ್ನು ಶಾಸಕ ನಾಗರಾಜ್ ಭೇಟಿ ಮಾಡಿ ಸರ್ಕಾರದ ವತಿಯಿಂದ ಪರಿಹಾರ ಹಾಗೂ ನಿವೇಶನ ಕಲ್ಪಿಸಲು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಇನ್ನು ಸಿಪಿಐಗಳಾದ ಚಂದನ್ ಗೋಪಾಲ್, ಹನುಮಂತಪ್ಪ, ಪಿಎಸ್ಐಗಳಾದ ಸದ್ದಾಂ ಹುಸೇನ್, ಪರಶುರಾಮ್, ಶಶಿಧರ್ ನಾಯಕ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಬಂದೋಬಸ್ತ್ ಕೈಗೊಂಡಿದ್ರು. ಕಾಂಗ್ರೆಸ್ ಮುಖಂಡರಾದ ಮಲ್ಲಿಕಾರ್ಜುನ್ ಬಲಪ್ಪ, ನಾಗಪ್ಪ, ನರೇಂದ್ರ ಸಿಂಹ, ಶ್ಯಾಮ್ ಸುಂದರ್, ರಂಜಾನ್ ಸಲ್ಫಿ, ಖಾದರ್ ಭಾಷಾ ಹಾಗೂ ಬಿಜೆಪಿ ತಾಲೂಕು ಅಧ್ಯಕ್ಷ ಕುಂಟ್ನಾಳ್ ಮಲ್ಲಿಕಾರ್ಜುನ್ ಸ್ವಾಮಿ, ಮಂಜುನಾಥ್, ರಾಘವೇಂದ್ರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಮ್ಮ ತಾತ ಮೇಸ್ತ್ರಿ ಇದ್ದಾಗಿಂದ ಇಲ್ಲೇ ಇದ್ದೀವಿ ಸರ್, ಅವಾಗಿಂದ ಇಲ್ಲೇ ಇದ್ದೀವಿ. ಇಷ್ಟು ದಿವಸ ನಮ್ಮ ಸಾರೆಲ್ಲ ಎಮ್.ಎಲ್.ಎ ಸಾರೆಲ್ಲ ಇರ್ರಿ ಅಂತ ಹೇಳಿದ್ರು. ಇವಾಗ ನಮ್ಮನ್ನು ಬಿಡು ಅಂತಂದು ಇದ್ದಕ್ಕಿದ್ದಾಗ ಬಂದು ಡೆಮಿನೇಷನ್ ಮಾಡ್ತಾರೆ ಸರ್. ನಾವು ಎಲ್ಲಿಗೆ ಹೋಗ್ಬೇಕಂತ ನಮಗೆ ಗೊತ್ತಿಲ್ಲ. ನೀವು ಕೊಡೋವರೆಗೆ ನಾವು ಇಲ್ಲೇ ಇರ್ತೀವಿ. 3 ದಿನ ಆಯ್ತು ಊಟ ಇಲ್ಲ ಸರ್. ಊಟ ಇಲ್ಲದೆ ಒಬ್ಬೊಬ್ರು ಕಾದ್ರಣ್ಣ ಅವರು ಎಲ್ಲರೂ ಕಲಿತು ನಮ್ಗೆ ಊಟ ಕೊಟ್ಟಾರೆ ಸರ್. ಊಟ ಮಾಡ್ಕೊಳಕ್ಕೆ ಅಕ್ಕಿನೂ ಇಲ್ಲ ಸರ್. ಮಣ್ಣು ಕಲ್ಲ ಇದಾವೆ ಸರ್. ನಾವು ಅಡಿಗೆ ಮಾಡ್ಕೊಂಡು ಊಟ ಮಾಡೋಕೆ ಕೂಡ ಏನಿಲ್ಲ. ಎಲ್ಲ ತುಂಡು ಮಾಡ್ಯಾರ. ನಾವ್ ಏನ್ ಮಾಡೋ ಕೂಡ ಬಟ್ಟೆ ಇಲ್ಲ ಸರ್. 4 ದಿನ ಆಯ್ತು ಊಟ ಇಲ್ಲ, ನಿದ್ದೆ ಇಲ್ಲ. ಎಲ್ಲಿ ಕೊಟ್ಟಿಲ್ಲ ಸರ್, ಎಲ್ಲಿ ಕೊಟ್ಟಿಲ್ಲ ಸರ್. ಮೊನ್ನೆ ರಾತ್ರಿ ಹೊತ್ತು ಹೊರ ಮಕ್ಕಳಿವಿ, ವಯಸ್ಸು ಹುಡುಗರು ಮಕ್ಕಳು ಮಕ್ಕಳಿವಿ, ಗಂಡು ಮಕ್ಕಳು ರೋಡಿ ನಿಂತ್ಕೊಂಡಾರ ಸರ್. ರಾತ್ರಿ ನಾವು ಕಣ್ಣಿಗೆ ನಿದ್ದೆ ಮಾಡಿಲ್ಲ. ಹೋಗಿ ಎಲ್ಲಿ ಮಕ್ಕಬೇಕು? ವಯಸ್ಸು ಹುಡುಗರು ಆ ಗಂಡು ಮಕ್ಕಳ ಜೊತೆ ಕೊಟ್ಟು ಕಳ್ತಾರೆ ಏನ್ ಸರ್? ನಾವು ಅವ್ರ ಮನೆಗೆ ಗಂಡು ಮಕ್ಕಳು ಹೆಣ್ಣು ಇದ್ರೆ ಹಿಂಗೆ ಮಾಡ್ತಾರೆ ಏನ್ ಸರ್? ನಾವ್ ಎಲ್ಲಿ ಬದುಕಬೇಕು ಸರ್? ಮತ್ತೆ ಎಲ್ಲರಿಗೂ ನಾವು ಬಡವರು ನಾವು ನೋಡ್ಬೇಕು. ಮತ್ತೆ ಅವ್ರ ಮೇಲೆ ಯಾರನ್ನ ಕೇಳ್ಬೇಕು ನಾವು ಸರ್? ಮತ್ತೆ ಎಮ್.ಎಲ್.ಎ ಸಾರು ನಮಗೆ ಈಗ ಏನಂದ್ರು ಕೊಡ್ತೀನಿ ಅಂತ ಇಲ್ಲಂಗೆ ಬಹಳ ವರ್ಷ ಆಯ್ತು. ಏನು ಕೊಟ್ಟಿಲ್ಲ. ಮಾಹಿತಿ ಹೇಳ್ಕೊಂಡಾರ ಯಾವಾಗ ಹೇಳ್ತಾರಂತ ಹೇಳಿಲ್ಲ ಅಂತಾನು ಅವ್ರು ಹೇಳಿದ ಕೆಲಸ ಮಾಡಿ ಅವ್ರು ಕಾಲ್ ತಗ ಬೀಳೋದು ಸರ್. ನಾವು ಹೊಸ ಮನೆ ಕಟ್ಟ ಶಕ್ತಿ ಇಲ್ಲ, ಸಾರ್ ಏನಂದ ಅಲ್ಲಿ ಹೋಗಿ ಮಾತಾಡಿ ಯಾವ ಮಾತು ಹೇಳ್ತಾನಪ್ಪ ಸಾಯಂಕಾಲ ಹೋಗಿ ಹೇಳ್ತೀವಿ. ಮಕ್ಕಳಿಲ್ಲ ಸರ್, 4 ದಿವಸ ಆದ ಮಕ್ಕಳಿಗೆ ಇಲ್ಲ ಸರ್ ಅಂದ್ರೆ ಇವಾಗ ಅಲ್ಲಿ ಕೇಳ್ಕೊಂಡು ಫೋನ್ ಮಾಡ್ತಾನೆ ತಿಳಿಲ್ಲ ಸರ್. ಮಾಡ್ತಾರೋ ಗೊತ್ತಿಲ್ಲ ಸರ್. ಇದ್ರಾಗ ಈಗ ಆ ಸಂದರ್ಭದಾಗ ಬಂದಿದ್ರೆ ನಾವೇ ಕೊಡ್ತೀವಿ. ಈಗಾಗಲೇ ನಾವು 4-5-6 ಗಂಟೆ ಕೊಡಿಸಿ ಅವ್ರು ಬಂದ್ರೆ ಕೊಡಿಸ್ತೀವಿ. ನೀವು ಈಗ ಹೊಸಗೆ ಇದು ಮಾಡ್ಕೊಂಡಿದ್ದೀವಿ. ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಕೇಳಿದ್ನಲ್ಲ, ವ್ಯವಸ್ಥೆ ಮಾಡಿ ಅನ್ಯಾಯ ಮಾಡೋದಿಲ್ಲ. ವ್ಯವಸ್ಥೆ ಮಾಡ್ತೀವಿ. ಏನೋ ಒಂದು ವ್ಯವಸ್ಥೆ ಮಾಡ್ತೀವಿ. ಎಲ್ಲರೂ ಬಡವರೇ ವ್ಯವಸ್ಥೆ ಮಾಡ್ಕೊಡೋಣ. ನಾನು ಈಗ ಮಾತಾಡ್ತೀನಿ, ಮತ್ತೊಂದ್ಸಲ ಮಾತಾಡ್ತೀನಿ. ಮಾತಾಡಿ ಏನು ವ್ಯವಸ್ಥೆ ಮಾಡ್ಬೋದು, ಅರ್ಜೆಂಟಾಗಿ ಏನು ಮಾಡೋದು ವ್ಯವಸ್ಥೆ ಮಾಡೋದು. ಎಲ್ಲಿ ಬರ್ತದೆ